ನಮಸ್ಕಾರ. ಪುನರ್ಜನ್ ಆಯುರ್ವೇದ ಆಸ್ಪತ್ರೆಗೆ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪುನರ್ಜನ್ ಅನ್ನು ಆಶ್ರಯಿಸಿ ಬಂದ ನಂತರ ಏನು ಹೇಳಿದ್ದಾರೆ ನೋಡೋಣ. ಅವರ ಅನುಭವಗಳನ್ನು ಅವರ ಬಾಯಿಯಲ್ಲೇ ಕೇಳೋಣ. ಸುಬ್ರಹ್ಮಣ್ಯ ಎಸ್ ನಮ್ದಿರೋದು KGF ಪ್ರಾಪರು. ಇಲ್ಲಿ ಬೆಂಗಳೂರು ಕುಂದಲ್ಲಿ ಸ್ಟೇ ಆಗಿದ್ದೀವಿ ಮೇಡಮ್. ವಯಸ್ಸು 30 ಮೇಡಮ್. 2020 ಆಗಸ್ಟ್ ಗೊತ್ತಾಗಿದೆ ಮೇಡಮ್. ಅಂದರೆ ಫಸ್ಟು ಹೊಟ್ಟೆ ಊದ್ಕೊಂಡಿತ್ತು, ಮೋಷನ್ ಇದು ಆಗ್ತಾಯಿತ್ತು, ಬ್ಲಡ್ ವಾಮಿಟಿಂಗ್ ಆಗ್ತಾಯಿತ್ತು. ಅಲ್ಲಿ ತೋರಿಸಿದ್ದೀವಿ. ಅಲ್ಲಿ ಬಂದುಬಿಟ್ಟು ಕ್ಯಾನ್ಸರ್ ಟೈಪ್ ಇದೆ, ಬೆಂಗಳೂರಿಗೆ ಹೋಗಿ ಅಂದರು. ಇವಾಗ ಒಂದು 6 ತಿಂಗಳಿಂದ ಸ್ವಲ್ಪ ಕಾಯಿಲೆ ಜಾಸ್ತಿ ಆಗಿದೆ. ಅದರಿಂದ ಇದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ಬಂದಿದ್ದೀವಿ. CML ಬ್ಲಡ್ ಕ್ಯಾನ್ಸರ್. ನಮಗೆ ಕಾನ್ಸ್ಟಿಪೇಷನ್ ಆಗಿದೆ, ಮತ್ತು ಇದು ಮೋಷನ್ ಬ್ಲಡ್ ಹೋಗೋದು ಆ ಥರ ಎಲ್ಲ ಆಗಿದೆ. ಡೈಜೆಷನ್ ಪ್ರಾಬ್ಲಮ್ ಇದೆ, ಈಚಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು. ಇವಾಗ ಒಂದು 6 ತಿಂಗಳಿಂದ ಪರವಾಗಿಲ್ಲ. ಆದರೆ ಇದು ಪ್ಲಾಟ್ಲೈಟು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ತೊಂದರೆ ಏನಿಲ್ಲ, ಅದೇ ಹಸಿವು ಆಗಲ್ಲ, ಊಟ ಮಾಡೋಕ್ಕೆ ಅನಿಸೋದಿಲ್ಲ. ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗಿಲ್ಲ ಮೇಡಮ್, ನಮಗೆ ಬಂದಿರೋದು. ನಾನು ಹೈದರಾಬಾದ್ ಇದ್ದಾಗಲಿಂದನೂ ಹಂಗೆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾಯಿದ್ದೆ, ನೋಡ್ತಾಯಿದ್ದೆ. ಹೈದರಾಬಾದು ಸ್ವಲ್ಪ ದೂರ ಇದೆ, ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇಲ್ಲೇ ಬೆಂಗಳೂರಿಗೆ ಬಂದಿದೆ, ಜಯನಗರದಲ್ಲಿ ಅಂದ್ಬಿಟ್ಟು ತಿಳ್ಕೊಂಡು ವಿಡಿಯೋ ಎಲ್ಲ ನೋಡಿ ಮಾಡ್ಕೊಂಡು ಇವತ್ತು ಬಂದಿದ್ದೀನಿ. ಡಾಕ್ಟ್ರೆಲ್ಲ ಮಾಡಿ ಆಗುತ್ತೆ, 3 ತಿಂಗಳು ಕೊಟ್ಟಿದ್ದಾರೆ, ಇವಾಗ ತಗೊಂಡು ಹೋಗ್ತಾರೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಧೈರ್ಯವೇ ಪುನರ್ಜನ್ ಸಾಧಿಸಿರುವ ಯಶಸ್ಸು. ಅವರ ನಂಬಿಕೆಯೇ ಪುನರ್ಜನ್ ಅನ್ನು ಮುಂದಕ್ಕೆ ನಡೆಸುವ ಇಂಧನ. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಪುನರ್ಜನ್ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.